ಮನೆಗೆ ಹೋಗದೆ ಇರುತ್ತೆ ಹೆಣ್ಣು ಯಾರಾದ್ರೂ ಇದ್ದಾಳ? ತವ್ರ ಮನೆ ಸ್ವಲ್ಪ ಕೆಟ್ಟಿದೆ, ಸರಿಯಾಗಬೇಕು ಅನ್ನೋದನ್ನ, ಆ ತವ್ರ ಮನೆಗೆ ಹೋಗ್ಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟಿರಂತ ಆ ಗೃಹಿಣಿಯ ಅಪೇಕ್ಷೆ. ಸ್ವಲ್ಪ ಅಣ್ಣ ತಮ್ಮ ಸರಿಯಾಗಿ ನಡ್ಕೋತಾ ಇಲ್ಲ, ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನ ತಾಯಿ ತಂದೆಗಳು ಗಮನಿಸಬೇಕು ಅನ್ನೋಂಥ ಅಪೇಕ್ಷೆ ಆ ಹೆಣ್ಮಗಳು. ಆ ದಿಕ್ಕಲ್ಲಿ ನೋಡೋಣ ನನಗೆ ಗೊತ್ತಿಲ್ಲ ಅಂತ ಅದಕ್ಕೆ ಕೇಳ್ತೀನಲ್ಲ. ಅವ್ರು ಕೇಳಿದ ಪ್ರಶ್ನೆ ಬೇರೆ, ನೀವು ಕೇಳ್ತಾ ಇರ್ತಾರೆ ಸರಿಯಾಗುತ್ತಾ ಅಥವಾ ಕೊಟ್ಟೆಯನ್ನು ನೋಡ್ರಿ. ನಾನು ಅದಕ್ಕೆ ಹೇಳ್ತೀನಿ, ಈ ಘಟನೆಗೆ ಹೇಳ್ತಿಲ್ಲ ನಾನು. ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ 5 ವರ್ಷ 10 ವರ್ಷದಲ್ಲಿ ಯಾರೋ 4 ಜನ ಕಟ್ಟಿದ ಪಕ್ಷ ಅಲ್ಲ. ಲಕ್ಷಾಂತರ ಜನ ರಕ್ತವನ್ನ ಬೆವರು ರೂಪದಲ್ಲಿ ಸುರಿಸಿ ತಪಸ್ ಮಾಡಿಕಟ್ಟಿರಂತ ಪಾರ್ಟಿ. ಏನೂ ಇಲ್ಲ, ಒಂದು ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಲು ಕಷ್ಟ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿಗೆ ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಈ ದೇಶದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಯಂ ಸೇವಕರು. ಇದಕ್ಕೆ ಕಾರಣ ಲಕ್ಷ ಜನರ ತಪಸ್ ಕಾರಣ. ಈ ತಪಸ್ಸಿನಿಂದ ಅಲ್ಲೊಬ್ರು ಇಲ್ಲೊಬ್ರು 4 ಜನ ಮಾಡ್ತಾ ಇರೋಂಥ ಅನ್ಯಾಯನ, ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ, ಸರಿ ಹೋಗೇ ಹೋಗುತ್ತೆ. ಇದರಲ್ಲಿ ನಾನು ಮನ ಬೇಡ. ತಂದೆ ಮಗನ ಮೇಲೆ ಸಿಟ್ಟು ಕಡಿಮೆ ಆಗಿದೆ ಅನ್ಸುತ್ತೆ. ತಂದೆ ಮಗನ ಮೇಲೆ ಸಿಟ್ಟು ಏನೋ ಕಡಿಮೆ ಆಗಿದೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಕಾಲ ಕೂಡ್ ಬಂದಾಗ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಾಗುತ್ತೆ. ಸರ್, ಈಗ ತವ್ರ ಮನೆಗೆ ಹೋಗ್ಲಾರ್ದು ಹೆಣ್ಣು ಇಲ್ಲ, ಆದ್ರೆ ತವ್ರ ಮನೆಯಿಂದನೇ ಕರಿಬೇಕಂತ ಅಪೇಕ್ಷೆ ಇಲ್ಲ ಅಂದಿಲ್ರಿ. ಅವ್ರು ಕರಿಬೇಕು, ಇವ್ರು ಕರಿಬೇಕು, ಮದುವೆ ಮುಂಜಿಗೆ ಅಣ್ಣ ಕರೆದಿಲ್ಲ ಅಂತ ಸಿಟ್ಟಿರುತ್ತೆ. ಕೊಟ್ಟೆಣ್ಣು ಹೊರಗಂತೆ. ನಂಗೆ 4 ಹೆಣ್ಮಕ್ಳು, ಯಾವ ಸಂದರ್ಭದಲ್ಲೂ ಕೊಟ್ಟೆಣ್ಣು ಹೊರಗಡೆ ಅಂತ ನಾನು ಹೋಗಕ್ಕೆ ತಯಾರಿಲ್ಲ. ಆ ಹೆಣ್ಮಕ್ಳನ್ನೇ ಮನೆ ಗೃಹಲಕ್ಷ್ಮಿಗಳು. ಅಲ್ಲ, ಅಣ್ಣಂದ್ರೆ ಅನ್ಕೋಬೇಕು ಅವರು. ನನ್ನ ಮಗ ಇಲ್ಲೇ ಕೂತಾನೆ, ಹಂಗೇ ನಡ್ಕೋತೀನಿ. ನನ್ನ ಮಗನು ಕೂಡ 4 ಹೆಣ್ಮಕ್ಳು ಕಳಿಸಿ ಅಂತಂತೆಲ್ಲ ಸ್ವಂತ ನಮ್ಮ ಅಕ್ಕ ತಂಗಿಯರು, ಅವ್ರು ನಮ್ಮ ಮನೆ ಆಸ್ತಿ ಅಂತ ನನ್ನ ಮಗನೂ ಅನ್ಕೊಂಡಿದ್ದಾನೆ. ಹಿಂದೂ ಸಮಾಜ ಹಂಗೆ ಅನ್ಕೊಂಡಿದ್ದಾನೆ. ನಮ್ಮಂಗೆ ಅವ್ರಿಗೆ ಇವತ್ತಿಲ್ಲ ನಾಳೆ ಬುದ್ಧಿ ಬರುತ್ತೆ. ಅವ್ರು ತಿಳ್ಕೊಂಡಿಲ್ಲ ಅಂತ ನೀವು ಅನ್ಕೊಂಡಿದ್ರೆ ಬುದ್ಧಿ ಬಂದೇ ಬರುತ್ತೆ. ಬುದ್ಧಿ ಕಲಿಸ್ತಾರೆ ಜನ. ಯಾಕೆಂತಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಒಂದೇ ಉದಾಹರಣೆ, ಪೂರ್ಣ ನಾನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಗಲ್ಲ. ರಾಜ್ಯಕ್ಕೆ ಹೋಗಿದ್ರೆ 108 ತನಕ ನಾವು ಗೆದ್ದಿದ್ವಿ, 66ಕ್ಕೆ ಬಂದ್ವಿ. 25 ಸ್ಥಾನ MP ಗೆದ್ದಿದ್ವಿ, 9 ಸೀಟ್ ಕಳ್ಕೊಂಡ್ವಿ. 4 MLC ನಲ್ಲಿ 3 MLC ಕಳ್ಕೊಂಡ್ವಿ. ಶಿವಮೊಗ್ಗ ಜಿಲ್ಲೆನಲ್ಲೇ KMF ನಿರ್ನಾಮ ನಮ್ಮ ಕೈಲಿತ್ತು, DCC ಬ್ಯಾಂಕ್ ನಮ್ಮ ಕೈಲಿತ್ತು ನಿರ್ನಾಮ, ಶಿಕಾರಿಪುರದಲ್ಲಿ ಶಿರಾಳಕೊಪ್ಪ ನಿರ್ನಾಮ. ಬುದ್ಧಿ ಬರಬೇಕು ಅಂತಿದ್ರೆ ಇನ್ಯಾವ ರೂಪದಲ್ಲಿ ಬರಬೇಕು? ಅದಕ್ಕೋಸ್ಕರ ಬುದ್ಧಿ ಬರುತ್ತೆ, ಬುದ್ಧಿ ಬರಲ್ಲ ಅಂತ ನಾನು ಹೇಳಿಲ್ಲ. ಬುದ್ಧಿ ಕಲಿಸೋದಕ್ಕೆ ಮೇಲೆ ಅನೇಕ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಆರಂಭ ಮಾಡಿದ್ದೆ, ಈಗ ಯತ್ನಾಳು ಅವ್ರ ಸ್ನೇಹಿತರೆಲ್ಲ ಮುಂದುವರಿಸಿದ್ದಾರೆ. ನೋಡ ಇದೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಈ ವಿರೋಧ ಪಕ್ಷ ಓಲೈಕೆಯ ರಾಜಕಾರಣ ಇವತ್ತಿಂದಲ್ಲ, ಇದು ಮುಂಚೆಯಿಂದನೂ ನಡ್ಕೊಂಡೇ ಬಂದಿದೆ, ಮುಂದುವರೆದಿದೆ. ನಾನು ಯಾಕಿದ್ರೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮುಖ್ಯಮಂತ್ರಿನೇ ಬದಲಾವಣೆ ಆಗಿರೋಂಥ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಿ ಅವ್ರು ಓಟ್ ತಗೊಳ್ಳೋ ದಿಕ್ಕಲ್ಲಿ ಪ್ರಯತ್ನವನ್ನು ಅನೇಕ ದಿನ ನಡ್ಕೊಂಡು ಬಂದಿದ್ದಾರೆ. ಹಿಂದೂಗಳು ತೊಂದರೆ ಕೊಟ್ಕೊಂತ ಬಂದಿದ್ದಾರೆ, ಮುಂದುವರಿತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಆದ್ರೆ ಮನೆ ಮುಖ್ಯಮಂತ್ರಿಗಳು ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ಶ್ರದ್ಧೆ ಇರುತ್ತೆ. ಈ ಸಂದರ್ಭದಲ್ಲಿ ಈ ರೀತಿ ಅದೇ ದೇವ್ರ ಬಗ್ಗೆ, ಅದೇ ಧರ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂತ ಕೋಟಿ ಹಿಂದೂಗಳಿಗೆ ಆಘಾತ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ದೇವರು ನೋಡ್ತಾರೆ. ಇವರೇನ್ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಕ್ರಮ ತಗೋತಿದ್ದಾರೆ? ಪೆಟ್ರೋಲ್ ಬಾಂಬ್ ಹಾಕಿ ಒಂದು ರೀತಿ ಗಲಭೆಯನ್ನು ಮಾಡ್ತಾ ಇರೋಂಥ ದುಷ್ಕೃತ್ಯಗಳು ಮಾಡ್ತಾ ಇರೋಂಥ ಗೂಂಡಾಗಳ ಬಗ್ಗೆ ಏನ್ ಕ್ರಮ ತಗೋತಾರೆ? ಅದ್ರ ಮೇಲೂ ಕೂಡ ಇವರು ಏನು ಸಂಕಷ್ಟದಲ್ಲಿದ್ದಾರಲ್ಲ, ಅದ್ರ ಪರಿಹಾರ ಇವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದೆ, ಅದ್ರ ಪರಿಣಾಮ ಬೀರುತ್ತೆ. ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ. ಯಾವ ಮುಸಲ್ಮಾನ್ ಗೂಂಡಾಗಳು ಈ ದುಷ್ಕೃತ್ಯವನ್ನು ನಡೆಸಿದ್ದಾರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿರೋಂಥ ಯಾವ ಸೆಕ್ಷನ್ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಮತ್ತೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋಬೇಕು. ಯಾರ್ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಹುಡುಕಿ ಅವ್ರ ಬಗ್ಗೆ ಮಾತ್ರ ತಗೋಬೇಕು.
ನಿರಪರಾಧಿ ಅಮಾಯಕ ಹಿಂದೂಗಳ ಬಗ್ಗೆ ಯಾವ ಕಾರಣಕ್ಕೂ ತಗೋಬಾರದು ಈ ಒತ್ತಾಯ ನಾವು ಮಾಡಕ್ಕೆ ಸರ್ ಇಷ್ಟಪಡ್ತೀನಿ. ಚಲೋರಾಯ ಸ್ವಾಮಿ ಹಗರವಾಗಿ ಮಾತಾಡಿದ್ದಾರೆ, ಇದು ಸಣ್ಣ ಘಟನೆ ಅಂತ ಹೇಳಿದ್ದಾರೆ. ಹಾ? ಚಲೋರಾಯ ಸ್ವಾಮಿ ಸಣ್ಣ ಘಟನೆ ಇದು ಅಂತ ಹೇಳಿದ್ದಾರೆ. ಹೇಳ್ತಿರೋದು ಇವರೆಲ್ಲರೂ ಕೂಡ ಮುಸಲ್ಮಾನರು ಮಾಡಂತ ಎಂತ ದುಷ್ಕೃತ್ಯ ಮಾಡಲಿ, ಪೆಟ್ರೋಲ್ ಬಂಕ್ ಆಗಲಿ, ಬಾಂಬ್ ಹಾಕ್ಲಿ, ಸರಿಯಾದ ಬಾಂಬ್ ಹಾಕಿ ಜನ ಸತ್ತರು ಕೂಡ ಅವ್ರು ಸಣ್ಣ ಘಟನೆ ಅದು ಮುಸಲ್ಮಾನರು ಮಾಡಂತದ್ದು. ಗೃಹ ಸಚಿವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.